ದೇವರ ದೂತನು ನಮ್ಮ ಮುಂದೆ ಬಂದು ಆತನು ಹೇಳುವಂಥ ಕಾರ್ಯ ಏನು ಗೊತ್ತಾ? ಹೆದರಬೇಡಿ, ಕರ್ತನ ಪ್ರಭೆಯು ನಿಮ್ಮ ಸುತ್ತಲೂ ಅದು ಪ್ರಕಾಶಿಸುವಂಥದ್ದಾಗಿ ಕಾಣಲ್ಪಡ್ತಾ ಇದೆ. ನಿಮ್ಮನ್ನು ಯಾರೇ ಹಾನಿ ಮಾಡುವುದಕ್ಕೆ ನಿಮ್ಮ ಮೇಲೆ ಹೊಳಸಂಚು ಮಾಡುವುದೇ ಆದರೆ ಈ ಪ್ರಕಾಶವಾದುದು ಅದನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುವಂಥದ್ದಾಗಿ ಅದು ಕಾಣಲ್ಪಡುತ್ತೆ. ಇದು ದೇವರು ನಿಮಗೆ ಒಂದು ಈ ಕಾರ್ಯವನ್ನು ಆತನು ನುಡಿಯುವವನಾಗಿ ಕಾಣಲ್ಪಡ್ತಾನೆ. ಈ ವಾಕ್ಯವು ಯಾವ ಉದ್ದೇಶದಿಂದ ಇಲ್ಲಿ ಬರೆಯಲ್ಪಟ್ಟಿದೆಯೋ ನಮಗೆ ಗೊತ್ತಿಲ್ಲ, ಆದರೆ ಒಂದು ಕಾರ್ಯವನ್ನು ತಿಳಿದುಕೊಳ್ಳ್ರಿ, ಕರ್ತನ ಮಹಿಮೆಯಾದುದು ನಿಮ್ಮ ಸುತ್ತಲೂ ಪ್ರಕಾಶಿಸುವುದರಿಂದ ನಿಮ್ಮ ವಿರೋಧವಾಗಿ ಯಾವ ಕ್ರಿಯೆಗಳು ಈ ಸಮಯದಲ್ಲಿ ಎದ್ದು ಬರುವುದಾದರೂ ಸಹ, ನಿಮ್ಮನ್ನು ಭಯಪಡಿಸುವಂಥ ಯಾವ ಕ್ರಿಯೆಗಳು ನಿಮಗೆ ಎದುರಾಗಿ ಬಂದರೂ ಸಹ ಈ ಸಮಯದಲ್ಲಿ ಆ ಪ್ರಕಾಶದಿಂದ ಎಲ್ಲ ಕಾರ್ಯಗಳನ್ನು ದೇವರು ಸರ್ವನಾಶ ಮಾಡುವವನಾಗಿ ಕಾಣಲ್ಪಟ್ಟಿದ್ದಾನೆ. ಆ ಮಹಿಮೆಯನ್ನು ಹೊಂದಿಕೊಂಡವರಾಗಿ ಎಲ್ಲರ ಚಪ್ಪಾಳೆ ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸೋಣ. ಹಾಲೆಲೂಯಾ, ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರಪ್ಪ. ಈ ಮಹಿಮೆಯಾದುದು ಕರ್ತನೆ ವಿಶೇಷವಾಗಿ ನನ್ನ ಮೇಲೆ ತುಂಬಿಸಲ್ಪಡು ಎಂಬುದಾಗಿ, ಈ ಮಹಿಮೆಯಾದುದು ಕರ್ತನೆ ನನ್ನ ಮೇಲೆ ಕರ್ತನೆ ಪ್ರಕಾಶದಿಂದ ಕಾಣಲ್ಪಡಲಿ ಎಂಬುದಾಗಿ ಹೇಳಿ ಎಲ್ಲರೂ ದೇವರನ್ನ ಮಹಿಮೆ ಪಡಿಸಿ. ಹಾಲೆಲೂಯಾ 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 ಹಾಲೆಲೂಯಾ. ಈ ಸಮಯದಲ್ಲಿ ನಿಮ್ಮ ಮೇಲೆ ಅದು ಪ್ರಕಾಶಗೊಂಡಂತ ಈ ಮಹಿಮೆ ಏನು ಮಾಡುತ್ತೆ ಗೊತ್ತಾ? ಬರುವಂಥ ದಿನದಲ್ಲಿ ಒಂದು ಶುಭ ಸುದ್ದಿಯನ್ನು ನೀವು ಕೇಳುವುದಕ್ಕೆ ಅದು ನಿಮಗೆ ಸಹಾಯ ಮಾಡಿಕೊಡುವಂಥದ್ದಾಗಿ ಕಾಣಲ್ಪಡುತ್ತೆ. ಹಾಲೆಲೂಯಾ. ನೀವು ಎಷ್ಟು ದಿನ ನೀವು ವೇದನೆಯಿಂದ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್, ಇದು ನಡೆಯೋದೇ ಇಲ್ಲ ಎಂಬುದಾಗಿ ನೀವು ವೇದನೆ ಪಡ್ತಾ ಇದ್ರಲ್ಲ, ಈ ಕಾರ್ಯಕ್ಕೆ ಒಂದು ಉತ್ತರವನ್ನು ದೇವರು ಕೊಡ್ತಾ ಇದ್ದಾನೆ. ಆತನ ಪ್ರಭೆಯಾದುದು ನಿಮ್ಮ ಮೇಲೆ ಪ್ರಕಾಶಿಸುವುದರಿಂದ ಒಂದು ನೂತನ ಕಾರ್ಯವನ್ನು ನೀವು ಕಾಣುವುದಕ್ಕೆ ದೇವರು ಸಹಾಯ ಮಾಡಿಕೊಳ್ಳುವನಾಗಿ ಕಾಣಲ್ಪಟ್ಟಿದ್ದಾನೆ. ಹಾಲೆಲೂಯಾ ಹಾಲೆಲೂಯಾ. ನಿಜವಾಗಿಯೂ ಆತನ ಮಹಿಮೆಯಾದುದು ನಮ್ಮ ಪ್ರತಿಯೊಬ್ಬರನ್ನ ಅದು ತುಂಬಿಸುವಂಥದ್ದಾಗಿ ಕಾಣಲ್ಪಟ್ಟಿದೆ. ಇವತ್ತು ನೀವು ಮನೆಗೆ ಹೋಗುವಾಗ ನೀವು ನೋಡ್ತೀರಾ ಒಂದು ಉನ್ನತವಾದಂಥ ಕಾರ್ಯ. ಇಟ್ಸ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಇನ್ ಯುವರ್ ಹೋಮ್. ನಿಜವಾಗಿ ಒಂದು ಉನ್ನತವಾದಂಥ ಒಂದು ಮಹಿಮೆಯನ್ನ ನಿಮ್ಮ ಮನೆಯಲ್ಲಿ ನೀವು ಕಾಣ್ತೀರಾ, ನೀವು ಮಾಡುವಂಥ ಕೆಲಸದಲ್ಲಿ ನೀವು ಕಾಣ್ತೀರಾ, ನೀವು ಮಾಡುವಂಥ ನಿಮ್ಮ ಬಿಸ್ನೆಸ್ ಅಲ್ಲಿ ಕಾಣ್ತೀರಾ. ಯಾಕಂದ್ರೆ ದೇವರು ತನ್ನ ಮಹಿಮೆಯನ್ನ ನಿಮ್ಮ ಮೇಲೆ ಆತನು ಉದಯಿಸುವವನಾಗಿ ಕಾಣಲ್ಪಟ್ಟಿದ್ದಾನೆ. ದೇವರು ತನ್ನ ಮಹಿಮೆಯನ್ನ ನಿಮಗೆ ಹಿಂಬಲವಾಗಿ ಆತನು ಕೊಡುವವನಾಗಿ ಕಾಣಲ್ಪಟ್ಟಿದ್ದಾನೆ. ದೇವರು ಆತನ ಮಹಿಮೆಯನ್ನ ಈ ಭೂಲೋಕದೆಲ್ಲವನ್ನ ಆತನು ತುಂಬಿಸುವವನಾಗಿ ಕಾಣಲ್ಪಟ್ಟಿದ್ದಾನೆ. ದೇವರು ತನ್ನ ಮಹಿಮೆಯನ್ನ ಈ ಆಲಯವನ್ನೆಲ್ಲ ತುಂಬಿಸುವವನಾಗಿ ಕಾಣಲ್ಪಟ್ಟಿದ್ದಾನೆ. ದೇವರು ಆತನ ಮಹಿಮೆಯನ್ನ ತನ್ನ ಜನರ ಮೇಲೆ ಆತನು ಪ್ರಕಾಶಿಸುವಂತೆ ಆತನು ಮಾಡುವವನಾಗಿ ಕಾಣಲ್ಪಟ್ಟಿದ್ದಾನೆ.